ನಮಸ್ಕಾರ ಎಲ್ರಿಗೂ, ಇನ್ನೊಂದು ಬ್ಲಾಗಿಗೆ ಸ್ವಾಗತ. ಇವತ್ತು ನಮ್ಮದು ಡೇ 2. ಇಲ್ಲಿಂದ ದೇವರ ಮನೆ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ಬಾಯ್ಸ್ ಎಲ್ಲ. ನೋಡಿ, ಸಮಯ ಬಂದು 6:30 ಆಗ್ತಾ ಬಂತು. ಇದೇ ನಾವು ಇದ್ದಿದ್ದು ಹೋಮ್ ಸ್ಟೇ, ಹಳ್ಳಿಕೋಟೆ ಹೋಮ್ ಸ್ಟೇ ಅಂತ. ಚೆನ್ನಾಗಿತ್ತು ಸ್ಟೇ ಎಲ್ಲ. ಒಂದು ನಾಯಿ ಕುಟಿ ಇದೆ ಇಲ್ಲೊಂದು, ಹಾಗೆ. ಲೆಟ್ಸ್ ಗೋ ಟು ದೇವರ ಮನೆ. ಸೊ ಇವತ್ತು ನಮ್ಮದಿತ್ತು ಡೇ 2 ಜೊತೆಯಿಂದ ನಾವು ಜಸ್ಟ್ ದೇವರ ಮನೆ ಹೋಗ್ತೀವಿ. ಅಲ್ಲಿಂದ ಸೌರವ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಸೀದಾ ವಾಪಸ್ ಹೊರಡ್ತಾ ಇದ್ದೀವಿ ಮೈಸೂರು ಕಡೆಗೆ. ಇವತ್ತು ಎಲ್ಲರೂ ಜಸ್ಟ್ ಚಿಲ್ ಮಾಡೋಕ್ಕೆ ಬಂದಿದ್ದು ಅಷ್ಟೇ. ಇವತ್ತು ನಾವು ಏನು ಎಕ್ಸ್ಪ್ಲೋರೇಷನ್ ಇಲ್ಲ, ಜಸ್ಟ್ ಬಂದಿದೆ ಇದೆ ಇಲ್ಲ ಅಂತೇಳಿ ಇಲ್ಲಿ ಹತ್ತಿರದಲ್ಲೇ ಇತ್ತಲ್ವಾ, ಅದಕ್ಕೋಸ್ಕರ. ಇಲ್ಲ, ಸ್ಟ್ರೈಟ್ ಬಾ. ಏ ಬಾಯಿ, ಏನಾಯ್ತು ಬಾಗೆ? ನಂದು ಹಸಾಡ್ ವರ್ಕ್ ಆಗಲ್ಲ. ನೋಡಿ, ಎಲ್ಲ ರೈಡರ್ಸ್ ಹೋಗ್ತಾ ಇದ್ದೀವಿ. ಎಲ್ರು ಪಿತ್ತಪ್ಪ ಅವರೆಲ್ಲ ಹೆಲ್ಮೆಟ್ ಹಾಕಿರ ಇಲ್ಲೇ ಹತ್ತಿರ ಅಂತೇಳಿ ಚಳಿ ಸಾಯ್ತಾ ಇದ್ದಾರೆ. ಏ ಪಿತ್ತಪ್ಪ ಚಳಿ ಚಳಿ ಪಿತ್ತಪ್ಪ ಸಾಯ್ತಾ ಇದೆ ಚಳಿ. ಪಾಪ ಮೆಲ್ಲ ಬರಕ್ಕೆ ಅವನಿಗೆ. ಇಲ್ಲಿ ನೋಡಿ, ಏನು ಸಖತ್ತಾಗಿದೆ ಲ್ಯಾಂಡ್ಸ್ಕೇಪ್. ಫುಲ್ ಕಾಫಿ ಹೂವು, ಎಲ್ಲಿ ನೋಡಿದ್ರು ಕಾಫಿ ಹೂವು ನೋಡಿ. ಇನ್ನೊಂದು 10 ಕಿಲೋಮೀಟರ್ಸ್ ಹೋಗ್ಬೇಕು ಅನಿಸುತ್ತೆ. ಇವತ್ತೇನು ಅಷ್ಟೇ ನನಗೆ ಟ್ರಾಫಿಕ್ ಕಾಣ್ತಾ ಇಲ್ಲ ಈ ರೂಟಲ್ಲಿ. ಕ್ರೌಡ್ ಇಲ್ಲ ಅನಿಸ್ತದೆ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಅಷ್ಟೇ. 7:10 ಆಗಿದೆ ಟೈಮ್ ಬಂದು ಇವಾಗ. ಇಲ್ಲಿ ನವಿಲು ಇಲ್ಲ ನೋಡಿ, ಪಿಕಾಕ್ ಅಲ್ಲ, ಪಿ ಹೆನ್. ಅದು ಪಿ ಹೆನ್. ಪಿಕಾಕ್ ಅಂದರೆ ಗಂಡು, ಇದು ಪಿ ಹೆನ್ ಹೆಣ್ಣು. ನೋಡಿ ಏನು ಸಖತ್ತಾಗಿದೆ ನೋಡಿ ಲ್ಯಾಂಡ್ಸ್ಕೇಪ್. ನೋಡಿ, ಇಲ್ಲೆಲ್ಲ ಸ್ಪೀಡ್ ಆಗೋದಕ್ಕಿಂತ ಆರಾಮಾಗಿ ಹೋಗೋದೇ ಮಜಾ. ನೋಡ್ಬೋದು ನೀವು. ನೋಡಿ ಅಲ್ಲಿ ಏನು ಸಖತ್ತಾಗಿದೆ, ಮರ ಬಂತು ಅಂತ. ನೋಡಿ ಅಲ್ಲಿ ನೋಡಿ, ಒಂದು ಕೊಳಕಮಲ ಈ ಥರ ಅನಿಸ್ತಾ ಇದೆ ಅದು ನನಗೆ. ಆ ಪ್ಯಾಚ್ ನೋಡು, ಫಾಗ್ ಹೆಂಗೆ ಕೂತಿದೆ ಅಲ್ಲಿ. ಒಂದು ಫೋಟೋ ಇಲ್ಲ ಕಣ, ಬಾ, ಚೆನ್ನಾಗಿದೆ. ನನ್ನ ಬೈಕ್ ಕಾಣಲ್ಲ, ನನ್ನ ಚಿಕ್ಕ ಬೈಕ್. ನಾನು ಅದೇ ಹೇಳಿದ್ದು ಇವಾಗ ಅವರಿಗೆ, ಶಕಿಗೆ ನನ್ನ ಚಿಕ್ಕ ಬೈಕ್ ಕಾಣಲ್ಲ ಅಂತ. ಸ್ವಲ್ಪ ಮುಂದೆ ಬೇರೆ ಸಂದೇಹವಿಲ್ಲ. ಇತ್ತು ಅಂತ ನಿಲ್ಲಿಸಿದ್ವಿ ಬಾಯ್ಸ್ ಎಲ್ಲ. ನೋಡಿ ಚೆನ್ನಾಗಿದೆ ವ್ಯೂ. ಅಲ್ಲಿ ನೋಡ್ಬೋದು, ಅಲ್ಲಿ ಒಂಥರ ಮುನ್ನಾರ್ ಥರ ಫೀಲ್ಸ್ ಇದೆ, ಫುಲ್ ಫಾಗ್ ಆಗಿ. ವಿದಪ್ಪ ಅವರು, ಚಳಿ ಅಲ್ಲ, ತುಂಬ ಚಳಿ. ನಾನು ಅದಕ್ಕೆ ಹೇಳಿದೆ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಬಂದಿದ್ದೀವಿ ದೇವ್ರ ಮನೆ ಹತ್ರ. ಬೈಕ್ಸ್, ಟಿಕೆಟಿಗೆ ದುಡ್ಡಿಲ್ಲ ನನ್ನ ಹತ್ರ. ಟಿಕೆಟ್ ಇದೆ ಇಲ್ಲಿ. ಕ್ಯಾಶ್ ಇದೆಯಾ? ನಾನು ತಂದೇ ಇಲ್ಲ. ಎಷ್ಟು ಕೇಳು? ಇದೆ ಅಂತೆ.
ಇವಾಗ ನೋಡಿ ಇಲ್ಲೇ ದೇವ್ರ ಮನೆ ಹತ್ರನೇ ಕೆಳಗಡೆ ಒಂದು ಟೆಂಪಲ್ ಇದೆ, ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ನಾವು ಒಳಗೆ ಹೋಗಲ್ಲ, ಯಾಕಂದರೆ ಯಾರು ಸ್ನಾನ ಮಾಡಿಲ್ಲ ಹುಡುಗರು, ಅದಕ್ಕೋಸ್ಕರ ಹೋಗಲ್ಲ ಇವತ್ತು. ಹಂಗೆ ಆಚೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತೀವಿ. ಟೆಂಪಲ್ ಹಂಗೆ ನಮಸ್ಕಾರ ಮಾಡಿ ಆಚೆಯಿಂದ ಬಂದ್ಬಿಟ್ಟು ಇಲ್ಲಿ ವೆಹಿಕಲ್ ನಿಲ್ಲಿಸ್ಬೇಕು, ಬೈಕ್ಸ್ನೆಲ್ಲ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಬೇಕು. ಎಲ್ಲಾದರೂ ಸೈಡಲ್ಲಿ ಸೊ ಇಲ್ಲೆಲ್ಲ ಬೈಕ್ಸ್ ನಿಲ್ಲಿಸ್ಬಿಟ್ಟು ಇಲ್ಲಿಂದ ಹೋಗಬೇಕು. ಇಲ್ಲಿಂದ ಒಂದು 500 ಮೀಟರ್ಸ್ ಇದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸ್ವಲ್ಪ ಇದೆ, ಒಂದು ಸ್ವಲ್ಪ ಹತ್ಬೇಕಷ್ಟೇ. ಎಲ್ಲರೂ ನೋಡಿ, ನಾನು ಕ್ಯಾಮರಾ ತೆಗ್ದಂಗೆ ಎಲ್ಲರೂ ಅಲರ್ಟ್ ಆಗ್ಬಿಟ್ಟು ತೆಗಿತಾರೆ, ಏನೂ ಮಾಡೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಆದರೆ ನಿಮಗೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಕ್ವಾಲಿಟಿ ಕಂಟೆಂಟಿಗೋಸ್ಕರ ವೈಬಿ ತಬಿನ ಫಾಲೋ ಮಾಡಿ. ಬಾಕಿಯವರೆಲ್ಲ ಸುಮ್ಮನೆ ಬ್ಲಾಗ್ ಎಲ್ಲ ಮಾಡ್ತಾರೆ ಹೆಸರಿಗೆ ಮಾತ್ರ. 2028ರಲ್ಲಿ ಬರುತ್ತೆ IK ಶೆಟ್ರ್ ಬಾಕ್ಸಲ್ಲಿ ಚಾನಲಲ್ಲಿ ವಿಡಿಯೋ, ಅದು ನೋಡ್ಕೊಳ್ಳಿ. ಬೇಗ ನೋಡ್ಬೇಕಂದ್ರೆ ವೈಬಿ ತಬಿ. ಅದಾದ್ಮೇಲೆ ಸೌರವ್ ಅವರು ಒಂದು 500 ಮೀಟರ್ ಹತ್ತದ ಮೇಲೆ ಈ ಥರದೇ ವ್ಯೂ, ಕ್ರೇಜಿ ಇದೆ. ವ್ಯೂ ಚೆನ್ನಾಗಿದೆ. ಈ ವ್ಯೂ ನೋಡಿ, ಇಲ್ಲೇ ಇದು ಆ್ಯಕ್ಚುಲಿ ಡ್ರೈ ಆಗಿಬಿಟ್ಟಿದೆ. ಇಲ್ಲ ಫುಲ್ ಗ್ರೀನ್ ಇರ್ತಾಯಿತ್ತು, ಇದೆಲ್ಲ ಫುಲ್ ಗ್ರೀನ್ ಇರ್ತಾಯಿತ್ತು ಪೂರ್ತಿ. ಈ ಕಡೆ ಇದೆಲ್ಲ ಫುಲ್ ಗ್ರೀನ್ ಇದ್ದು, ನಾವು ನೇತಾಜಿ ಬೀಕಲ್ಲಿ ನೋಡೋದಲ್ಲ, ಗ್ರೀನ್ ಇದ್ದು ಮಿಸ್ಟ್ ಬರ್ತಿತ್ತು ಅಲ್ವಾ. ಆಗಿಲ್ಲ ಅಂದರೆ ಸಾಕಾಗಿರ್ತಾಯಿತ್ತು. ಗ್ರೀನ್ ಲ್ಯಾಂಡ್ ಥರ ನೋಡಿ, ಫುಲ್ ಹೈ ಟೆನ್ಷನ್ ವೈರ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಅದು ಬೇರೆ ಊರಿಗೆ ಕನೆಕ್ಷನ್ ಮಾಡೋಕ್ಕೆ ಎಲ್ಲ ಗುಂಡಿ ತೆಗೆದ್ಬಿಟ್ಟು ಹೈ ಟೆನ್ಷನ್ ಆಗ್ತಾಯಿದ್ದಾರೆ ಫುಲ್ ಕಂಪ್ಲೀಟಾಗಿ. ಮೇಲೆ ನೋಡಿ, ಅಲ್ಲಿ ಕಾಣ್ಬೋದು ನಿಮಗೆ ಹೈ ಟೆನ್ಷನ್ ಗುಂಡಿ ತೆಗೆದ್ಬಿಟ್ಟು ಫುಲ್ ಹೈ ಟೆನ್ಷನ್ ವೈರ್ ಆಗ್ತಾಯಿದ್ದಾರೆ. ಏನು ಮಾಡೋದು ಹೇಳಿ. ದೇವರ ಮನೆಯಿಂದ ವಾಪಸ್ ಹೋಗ್ತಾ ಇದ್ದೀವಿ ಬಾಯ್ಸ್ ಎಲ್ಲ. ಇವಾಗ ಇಲ್ಲಿಂದ ಡೈರೆಕ್ಟ್ ತಿಂಡಿ ತಿನ್ನೋಕೆ ಹೋಗಿ ಅಲ್ಲಿಂದ ಸೌರವ್ ಮನೆಗೆ ಒಂದು ಬೀಟ್ಸ್ ಹಾಕ್ಕೊಂಡು ಅಲ್ಲಿಂದ ಪ್ಯಾಕಪ್ ಆಗಿ ಸೀದಾ ಹೋಗ್ತಾ ಇದ್ದೀವಿ ಇವಾಗ ಹಾಸನ ಕಡೆಗೆ. ಬಾಯ್ಸ್ ಬೆಂಗಳೂರು ಕಡೆ ಹೋಗ್ತಾರೆ ಹಾಸನಿಂದ. ಅದು ಮುಂದೆ ವ್ಲಾಗ್ ಮಾಡ್ತೀನಿ, ಅಲ್ಲಿ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ. ಹಂಗೆ ಇವಾಗ ಇಲ್ಲಿ ನೋಡಿ, ಇಷ್ಟೇ ವ್ಯೂ, ಎಲ್ಲ ಹೈ ಟೆನ್ಷನ್ ವೈರ್ ಇದೆ ಪೂರ್ತಿ. ಅಲ್ಲಿ ನೋಡಿದ್ರು ಹಳೆಕೋಟೆ ಹೋಮ್ ಸ್ಟೇ ಅಂತೇಳಿ, ತುಂಬ ಹೋಮ್ಲಿ ಫೀಲ್ ಅನಿಸ್ತದೆ ನಿಮಗೆ. ಅದರಲ್ಲಿ ಎಷ್ಟು ಜನ ಬೇಕೋ ಅಕಾಮಡೇಟ್ ಮಾಡ್ಬೋದಲ್ಲ, 20-30 ಮೆಂಬರ್ಸ್ ಆರಾಮಾಗಿ ಅಕಾಮಡೇಟ್ ಮಾಡ್ಬೋದು. ಫುಲ್ ಮೇಲ್ಗಡೆ ಫುಲ್ ಕಾಟೇಜ್ ಥರ ಇದೆ, ಫುಲ್ ಇಲ್ಲಿ 20-30 ಜನ ಅಕಾಮಡೇಟ್ ಮಾಡ್ಬೋದು ಕಂಪ್ಲೀಟಾಗಿ. ಸಪ್ರೇಟ್ ಮನೆ ಥರನೇ ಸಿಗುತ್ತೆ. ಮತ್ತು ಒಳಗಡೆನೂ ಅಷ್ಟೇ ನೆಟ್ ಗಾರ್ಡನ್ ಏರಿಯಾಸ್ ಎಲ್ಲ ಇದೆ, ಕ್ಯಾಂಪ್ ಫೈರ್ ಎಲ್ಲ ಹಾಕ್ಬೋದು. ಸೊ ಇದ್ರದ್ದು ಎಲ್ಲ ಮಾಡಿಕೊಡ್ತಾರೆ. ಫುಡ್ಡು ಎಲ್ಲ ವ್ಯವಸ್ಥೆ ಇದೆ ಅಲ್ವಾ, ಫುಡ್ ವ್ಯವಸ್ಥೆ ಇದೆ. ಫುಡ್ ಇಲ್ಲಾಂದರೆ ಇವ್ರದ್ದೇ ಹೋಟ್ಲು ಇದೆ, ಹಳೆ ಮನೆ ಹೋಟ್ಲು, ಅದು ಮೂಡಿಗೆರೆಯಲ್ಲಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಲಾಸ್ಟ್ ವ್ಲಾಗಲ್ಲೇ ನಾನು ನೋಡಿರ್ತೀರಾ. ಟೆಂಟ್ ಫೆಸಿಲಿಟಿನೂ ಇದೆ, ಟೆಂಟ್ ಫೆಸಿಲಿಟಿನೂ ಮಾಡ್ತಾರೆ. ಸೊ ಇಂಟೀರಿಯರ್ ನೋಡಿ, ಈ ಥರ ಫುಲ್ ಗಾರ್ಡನ್ ಏರಿಯಾ, ತೊಟ್ಟಿ ಮನೆ ಫೀಲ್ ಇದೆ. ನೀವು ಮುಂಚಿನ ಕಾಲದಲ್ಲಿ ಹಳೆ ಮನೆಗಳೆಲ್ಲ ನೋಡಿರ್ತೀರ, ಮಳೆಗಾಲದಲ್ಲಿ ಫುಲ್ ಮಳೆ ಬೀಳ್ಕೊಂಡು ಅದೇ ಫೀಲ್ಸ್ ಇದೆ. ಮಾನ್ಸೂನ್ ಬಂದರೆ ಒಳ್ಳೆ ಚೆನ್ನಾಗಿರುತ್ತೆ, ಇಲ್ಲಿ ಸಖತ್ತಾಗಿರುತ್ತೆ. ಇಲ್ಲೇ ನೋಡಿ ಹಳೆ ಕೋಟೆ, ತೊಟ್ಟಿ ಮನೆ ಹಾಗೆ. ಇನ್ನು ಕಪಲ್ಸಿಗೆ ಸಪ್ರೇಟ್ ಇದೆ, ಸಿಂಗಲ್ ರೂಮ್ಸ್ ಇದೆ. ಮತ್ತು ಒಂದು 6-7 ಮೆಂಬರ್ಸ್ ಒಂದು ಬೈಕ್ ರೈಡರ್ಸ್ ಗ್ರೂಪ್ ಎಲ್ಲ ಬಂದರೆ, ಈಗ ನಮ್ಮದು ರೂಮ್ ನೋಡಿ ಇಲ್ಲಿ. ಇದು 5 ಬೆಡ್ಡಾ? 5 ಬೆಡ್, ಸೇಮ್ ನಮ್ಮದು ರೂಮ್ ಥರನೇ 5 ಬೆಡ್ ಕಾಟೇಜ್ ಇದು. ಸೊ ಹಾಗೆ ಟೈಮ್ ಪಾಸಿಗೆ ಕ್ಯಾರಮ್ ಅದೆಲ್ಲ ಇದು ನಮ್ಮದು, ನಾವಿದ್ದಿದ್ದು ಇವಾಗ
ನಾವೀಗ 6 ಜನ ಇದ್ದಿದ್ದಕ್ಕೋಸ್ಕರ ಬೆಡ್ನೆಲ್ಲ ಜಾಯಿನ್ ಮಾಡಿ ಈಗ ಇಟ್ಟಿದ್ದೀವಿ. ರೂಮ್ ಅಂತ ಸಖತ್ತಾಗಿದೆ. ಇದ್ರದ್ದು ಎಕ್ಸಾಕ್ಟ್ ನಿಮಗೆ ಕೋಆರ್ಡಿನೇಟ್ಸ್ ಅಂದರೆ ದೇವ್ರ ಮನೆ ಇದಕ್ಕೆ ಹೋಗೋ ರೋಡ್ ಅಲ್ವಾ? ದೇವ್ರ ಮನೆ ಎತ್ತಿನ ಭುಜ ತುಂಬ ಹತ್ತಿರ ಇದೆ ಇಲ್ಲಿಂದ. ಒಂದು ನಿಮಗೆ 15-20 ಕಿಲೋಮೀಟರ್ಸಲ್ಲಿ ಎತ್ತಿನ ಭುಜನೂ ಇದೆ, ದೇವ್ರ ಮನೆಯೂ ಇದೆ. ನಾವು ಬೆಳಿಗ್ಗೆ ದೇವ್ರ ಮನೆ ಹೋಗಿದ್ದೀವಿ. ಆ ಕ್ಲಿಪ್ಪಲ್ಲಿ ನೀವು ನೋಡಿರ್ತೀರ ಪ್ರೀವಿಯಸ್ ಕ್ಲಿಪ್ಸಲ್ಲಿ. ಸೊ ಹಾಗೆ ಚೂರು ಆಫ್ ರೋಡ್ ಇದೆ ಅಷ್ಟೇ ರೋಡ್. ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇರ್ತೀನಿ ಹೆಂಗಿದ್ರು. ಸೊ ನೋಡಿ, ಈ ಕಡೆ ಬರೋರಿದ್ದರೆ ಕನ್ಸಿಡರ್ ಮಾಡಿ. ತುಂಬ ಚೆನ್ನಾಗಿದೆ, ಒಂಥರ ಹೋಮ್ಲಿ ಫೀಲಿಂಗ್ ಇದೆ. ಆಂಟಿ ನಮಗೂ ಖುಷಿ ಆಯಿತು. ಹೌದು, ಆಲ್ ದ ಬೆಸ್ಟ್. ಭದ್ರಾವತಿ ಶಿವಮೊಗ್ಗಕ್ಕೆ ಬರ್ತೀವಿ ಇನ್ನು. ಹಾಂ ಅದೇ. ಹಾಂ ಹೌದು ಆಂಟಿ. ಏಯ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ಇಲ್ಲಿಂದ ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ ಬರೋದು. ಬರ್ತೀವಿ ಇನ್ನೊಂದ್ಸಲ ಮಾನ್ಸೂನ್ ಟೈಮಲ್ಲಿ. ಸೌರು ಈ ಕಡೆ ಬಂದಾಗ ನೋಡಿ ಬರ್ತೀವಿ ಆಂಟಿ, ಬರ್ತೀವಿ. ಬನ್ನಿ ಹೋಗೋಣ. ನಮ್ಮ ಚೇತನ್ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ವಿ, ಪ್ರಫುಲ್ ಅವ್ರನ್ನೆಲ್ಲ. ಅವರು ಬಂದಿದ್ರೆ ಚೆನ್ನಾಗಿರ್ತಾಯಿತ್ತು ಇನ್ನೂ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಮಾಡೋಣ. ಅವ್ರಿಗೂ ವ್ಯವಸ್ಥೆ, ಅವರು ಕಾರಣಾಂತರಗಳಿಂದ ಅವ್ರಿಗೆ ಜಾಯ್ನ್ ಆಗೋಕ್ಕಾಗಿಲ್ಲ. ಫ್ಯಾಮಿಲಿ ಫಂಕ್ಷನ್ಸ್ ಅದು ಇದು ಇತ್ತು. ಮತ್ತು ನಮ್ಮ PC ಅವರಿಗೆ ಎಕ್ಸಾಮ್ ಇತ್ತು, ಅದು ಮೇಯ್ನು ಮುಖ್ಯ, ಅದು ಎಜುಕೇಷನ್. ಸೊ ಅದಕ್ಕೋಸ್ಕರ ಅವ್ರು ಬರೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಇವಾಗ ರೈಡ್ ಪ್ಲ್ಯಾನ್ ಮಾಡ್ತೀವಿ. ಏನಿದೆ ಲಾಸ್ಟ್ ಅಲ್ಲ, ಇನ್ನು ಬರ್ತೀವಿ ಈ ಕಡೆ ಎಲ್ಲ. ಈಗ ನೋಡಿ ಎಲ್ಲ ಫುಲ್ಲಾಗಿ ಎಲ್ಲ ಗಾಡಿ ರೀಫ್ಯೂಲಿಂಗ್ ಆಯಿತು. ಹಾಕ್ಸ್ದಾ? ಕಂಪ್ಲೀಟ್ ರೀಫ್ಯೂಲ್ ಆಯಿತು ಗಾಡಿಗಳೆಲ್ಲ. ಇಲ್ಲಿಂದ ನಾನ್ ಸ್ಟಾಪ್ ಸೀದಾ ಹಾಸನದಿಂದ ಹಾಗೆ ಹೋಗ್ತೀವಿ. ಒಂದು ಊಟಕ್ಕೊಂದು ಬ್ರೇಕ್ ಕೊಡಬೇಕು, ಒಂದು 2 ಗಂಟೆ ಆಗುವಾಗ. ಹಾಂ ಮುಂದೆ ಹೋಗಿರಲಿಲ್ಲ, ಬರ್ತೀನಿ ನಾನು. ಹಾಂ ಫುಲ್ ರಿಮೂವ್ ಮಾಡಿ ಹಾಕ್ಸ್ತೀನಿ. ಅದು ನೈಟ್ರೋಜನ್ ಹಾಕ್ಸಿರೋದು, ಯಾವ್ದು ಹಾಕ್ಸಿರೋದು ಗೊತ್ತಿಲ್ಲ ನನಗೆ. ತೆಗಿಬೇಕೆಂದೆ ಬೇಡಲ್ಲ. ಏರ್ ಗಾಡಿ ವಾಬಲ್ ಆಗ್ತಿತ್ತಾ, ಸೊ ಅದಕ್ಕೋಸ್ಕರ ಏರ್ ಓಡಿಸೋಣ ಅಂತ ಇಲ್ಲಿ ಬಂದೆ. ಬೇಲೂರು ಹತ್ರ ಇದ್ದೀನಿ. ಸೊ ಬಂದು ರೀಚ್ ಆಗಿದ್ದೀವಿ. ಅಣ್ಣ ಬ್ಯಾಗೆಲ್ಲ ಇದೆ, ಅದಕ್ಕೆ ಬ್ಯಾಗ್ ಇದೆ, ಏನು ತೊಂದರೆ ಇಲ್ಲಲ್ಲ? ಅದಕ್ಕೆ ಭಯ ನಮಗೆ ನಿಲ್ಸೋಕ್ಕೆ. ಅಲ್ಲೆಲ್ಲ ನೀವು ಇಲ್ಲಿ ನೋಡ್ಕೋತೀರಲ್ಲ, ಎಲ್ಲೇ ಇರ್ತೀರಲ್ಲ. ಬಂಡ್ರು ಏನಾಗಲ್ಲ ಅಂತೆ. ಒಂದು ಆಪ್ಲೆ ನಿಪ್ಸಿಡಿಲ್ಲೇ, ಇಲ್ಲ ಸೈಡ್ ಗಿಡು. ರಾಮಂದಲ್ಲಿ ಊಟ ಮಾಡಿ ಈಗ ಇಲ್ಲ ಆಗಲ್ಲ, ವಾಪಸ್ ಹೋಗ್ತಾಯಿದ್ದೀವಿ. ಶ್ರೀರಾಮ ನಾರ್ಮಲ್ ನಮ್ಮದು. ಎಲ್ಲಿ ಈ ಕಡೆ ಪಾಸ್ ಆದರೆ ಇಲ್ಲಿಗೆ ಬಂದೇ ಬರ್ತೀವಿ ಸೀದಾ. ನಾನು ರಜಾ ಗಿಜಾ ಎಲ್ಲ ಸಿಕ್ಕಿ ಟೈಮ್ಗೆ ಮಿದ್ರೆ ಎಲ್ರಿಗೂ ಮಾಡ್ಬೋದು. ಓಯ್ ಎಲ್ಲಿಗೋ ನುಗ್ಗಿದವನು, ಎಲ್ಲಿ ನುಗ್ಗಿದವನು? ಮೂರು 35 ಆಗಿದೆ. ಇಲ್ಲಿಂದ ಒಂದು 1.5 hour ಸಾಕು. 5 ಗಂಟೆ ಹಂಗೆ ಮನೆ ರೀಚ್ ಆಗ್ಬೋದು ಆರಾಮಾಗಿ ಹೋದರೆ. ಅಲ್ಲ ಅವ್ರು ಸ್ಟ್ರೈಟ್ ಹೋಗಲಿ, ನೀವು ಸ್ಟ್ರೈಟ್ ಹೋಗ್ರು. ಹಂಗೋಗಿ ಲೆಫ್ಟಿಗೆ ಹೋಗ್ಬೋದಲ್ಲ.
ಅದೇ ಅಲ್ವಾ ರೂಟ್, ಇದು ಇಲ್ಲಿಗೆ ಹೋಗುತ್ತೆ, ಬೈಪಾಸ್ ಇದು. ಅಲ್ಲ ಹಿಂಗೂ ಹೋಗ್ಬೋದು, ದೂರ ಆಗುತ್ತೆ ಸುಮ್ಮನೆ. ಅದಾದರೆ ಹಂಗೆ ಹೋಗಿ ಸೀದಾ ಲೆಫ್ಟಿಗೆ ಹೋಗ್ಬಿಡಿ, ಒಂದೇ ರೋಡ್. ಓಕೆ ಸಿಗೋಣ, ಬಾಯ್ ಬಾಯ್ ಯೋಗ, ಬಾಯ್ ಬಾಯ್. ಸೊ ಬಾಯ್ಸ್ ಎಲ್ಲ ಹೊರಟ್ರು, ಸೇಫಾಗಿ ಹೋಗಿ ಬಾಯ್ಸ್. ಹಾಂ ಹಾಂ ಸರಿ, ನೋಡೋಣ ಬಾಯ್ ಬಾಯ್ಸ್. ಫೈನಲ್ ಗುಡ್ ಬೈ ಇಷ್ಟು ಹಾಸನ. ಮುಂದಿನ ಸಲ ಸಿಗೋಣ. ಏನು ಟಯರ್ಡ್ ಆಗಿಲ್ಲ, ಏನಿಲ್ಲ, ನಾರ್ಮಲ್ ಆಗಿ ಬಂದ್ವಿ. ಇನ್ನು ಯಾರು ನಮ್ಮ ನೆನ್ನೆ ಬ್ಲಾಗ್ ಮಾಡಿಲ್ಲ ಅಂದರೆ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ನೆನ್ನೆ ನಾವು ಮೈಸೂರಿಂದ ಹಾಸನ ಮೂಡಿಗೆರೆಗೆ ಬಂದಿದ್ದು ಬ್ಲಾಗ್, ಚೆಕ್ಔಟ್ ಮಾಡ್ಕೊಳ್ಳಿ. ಒಂದು ಪಿಟ್ ಸ್ಟಾಪ್ ಹಾಕಿದ್ದೀವಿ ಜಸ್ಟ್ ಫಾರ್ ಕಬ್ಬಿನಲ್ಲಿ ಕುಡಿಯೋಕ್ಕೆ. ಒಂದು ಪಿಟ್ ಸ್ಟಾಪ್ ಹಾಕಿದ್ವಿ ಇವಾಗ ಜಸ್ಟ್. ಇದು ಬೇರೆ ಎಲ್ಲ ದಾಟಿ ಆಲ್ಮೋಸ್ಟ್ ಡೋರ್ನಹಳ್ಳಿ ಅಲ್ವಾ, ಡೋರ್ನಹಳ್ಳಿ ತಲುಪದಲ್ಲ, ಆಲ್ಮೋಸ್ಟ್ ಡೋರ್ನಹಳ್ಳಿ ಹತ್ರ ಇದ್ದೀವಿ. ಹೀಗೆ ಒಂದು ಕಬ್ಬಿನಲ್ಲಿ ಕುಡಿಯೋಣ ಅಂತ ಆಯ್ತಾಯಿತ್ತು. ಮತ್ತು ರೋಡು ತುಂಬ ಬಂಪಿ ಇದೆ, ಸೊ ಕೂತು ಬ್ಯಾಕ್ ಒಂದು ಸ್ವಲ್ಪ ನೋವಾಯ್ತಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿಲ್ಸಿದ್ದೀವಿ. ಫೈನಲಿ ಮೈಸೂರು ರೀಚ್ ಆದ್ವಿ. ಅಟ್ ದ ಮೂಮೆಂಟ್ ನಾವೀಗ ಊಟಗಳಿಗೆ ಸಿಕ್ಕ ಹತ್ರ ಇದ್ದೀವಿ. ಬಿದ್ದಪ್ಪ ಇಲ್ಲೇ ಹೋಗ್ತಾನೆ. ಇಲ್ಲ ಬರ್ತೀವಿ, ಇನ್ನೊಂದ್ಸಲ ಬರ್ತೀವಿ. ಅವನಿಗೆ ಬೆಂಗಳೂರು ಹೋಗ್ಬೇಕಲ್ಲ ಈಗ, ಸಿಗೋಣ. ಎಲ್ಲಿದ್ದಾರೆ ಸಿಗೋಣ ಬರ್ದಾಗ ಸಂಜೆ ನೀ ಬೆಂಗಳೂರು ಹೋಗ್ತೀಯಲ್ಲ, ನೋಡೋಣ ಸಿಗೋದಾಗ ಬರೋಣ. ಬಾಯ್ ಬಾಯ್. ಸೊ ನಮ್ಮದು ಏನಿಲ್ಲ, ಇನ್ನೊಂದು 5 ಕಿಲೋಮೀಟರ್ ನಮ್ಮ ಮನೆ ಬಂತು, 5-10 ಕಿಲೋಮೀಟ್ರ್. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ಯಾರೋ ಚಾನಲ್ ಹೊಸಬರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ಇದ್ರದ್ದು ವೀಡಿಯೋಸ್ನು ನೋಡಿ. ಈ ಸೀರೀಸ್ ವೀಡಿಯೋ ನೋಡಿ, ನನ್ನದು ಬ್ಲಾಗೆಲ್ಲ ನಿಮಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೇ, ಚೆಕ್ಔಟ್ ಮಾಡ್ಕೊಳ್ಳಿ ಅದನ್ನು ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವೈಬಿಂಗ್ ವಿತ್ ವೈಬಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವ್ಲಾಗ್ನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.